ಪ್ರಕೃತಿಯಲ್ಲಿ ಹಾವಿನ ಪಾತ್ರ ಬಹಳ ದೊಡ್ಡದು. ಯಾಕಂದ್ರೆ ಹಾವಲ್ಲಿ ಎರಡು ತರ ವಿಷಯ ಇದೆ. ಒಂದು ನ್ಯೂರೋಟಾಕ್ಸಿನ್ ಅಂತ, ಒಂದು ಹಿಮೋಟಾಕ್ಸಿನ್ ಅಂತ. ಕಟ್ಟಾವು ಮತ್ತೆ ನಾಗರಾವು ಕಚ್ಚಿದ್ರೆ ಮನುಷ್ಯನ ನರಮಂಡಲದ ಮೇಲೆ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ನ್ಯೂರೋಟಾಕ್ಸಿನ್ ಅಂತ ಕರಿತೀವಿ. ನೀವು ಟಾಯ್ಲೆಟ್ಗೆ ಹೋಗೋಕೆ ಮುಂಚೆ ಒಂದು ಬಕೆಟ್ ನೀರು ಹಾಕ್ಬಿಟ್ಟು ಹೋಗಿ ಅಂತಿದ್ರಿ. ಯಾಕೆಂದ್ರೆ ಆ ಫ್ಲಶ್ ಆಗುತ್ತಲ್ಲ, ಆ ಜಾಗದಲ್ಲಿ ಹಾವು ಸೇರ್ಕೊಂಡಿರುತ್ತೆ, ಅಲ್ಲಿಂದ ಬರ್ಬೋದು. ಸೊ ಹಾವು ನಮ್ಮ ಜಾಗಕ್ಕೆ ಬಂತು ಅಂತ ನಾವು ಅಂತೀವಿ. ಅಂದ್ರೆ ಅದು ಜಾಗಕ್ಕೆ ಅದು ಸ್ವಸ್ಥಾನಕ್ಕೆ ಬಂದಿದೆ. ನೀವು ಬಾಗಿಲು ತಕೊಂಡು ಕೂತಿರ್ತೀರಾ, ಆ ಸಮಯದಲ್ಲಿ ಹಾವು ನಿಮ್ಮನೆ ಒಳಗೆ ಬಂದ್ಬಿಡುತ್ತೆ. ನೀವೇನ್ ಮಾಡ್ಬೇಕಾಗ? ಹಾವು ಕಚ್ಚಿದಾಗ ಮೊದಲು ಗಾಬರಿ ಆಗ್ಬಾರ್ದು. ಎರಡನೇದು, ಯಾವುದೇ ಕಾರಣಕ್ಕೂ ಬ್ಲೇಡಲ್ಲಿ ಕುಯ್ಯಬಾರ್ದು, ದಾರ ಕಟ್ಟಬಾರ್ದು, ಬಾಯಿಂದ ಎಳಿಬಾರ್ದು. ಏನೋ ಎತ್ಕೊಳಕ್ ಹೋಗ್ತಾರೆ, ಹುಲ್ಲಿನ ಮೇಲೆ ಕೈ ಹಾಕ್ತಾರೆ, ಹುಲ್ಲು ಕತ್ತರಿಸಕ್ ಹೋಗ್ತಾರೆ. ಆ ಸಮಯದಲ್ಲಿ ಅವ್ರ ಕೈ ಕಚ್ಚುತ್ತೆ. ಗಾರೆ ಕಚ್ಚೋರು ಅವರು ಇಟ್ಟಿಗೆ ಎತ್ತಕ್ ಹೋಗ್ತಾರೆ, ಕಬ್ಬಣ ಎತ್ತಕ್ ಹೋಗ್ತಾರೆ, ಸಿಮೆಂಟ್ ಮೂಟೆ ಎತ್ತಕ್ ಹೋಗ್ತಾರೆ. ಅದೇ ಕೆಳಗಡೆ ಹಾವು ಸೇರ್ಕೊಂಡಿರುತ್ತೆ. ಅವಾಗ ನಿಮ್ಗೆ ತೊಂದರೆ ಆಗ್ಬೋದು. ನಮ್ಮ ಭೂಮಿ ಮೇಲೆ ಹಾವುಗಳು ಬಂದು ಹಲವಾರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲೆ ಬಂದಿವೆ. ಅದು ಬಂದು ಎಷ್ಟೋ ಮಿಲಿಯನ್ ವರ್ಷಗಳಾದ್ಮೇಲೆ ನಾವು ಬಂದಿರೋದು. ನೀವು ಕೇಳಿದ ಪ್ರಶ್ನೆ ಯಾವ ತರ ಇದೆ ಅಂದ್ರೆ, ನಾವು ಒಂದು ಮನೆಗೆ ಬಾಡಿಗೆಗೆ ಹೋಗಿ ಆ ಬಾಡಿಗೆ ಕೊಟ್ಟಿರ್ತಕ್ಕಂಥ ಓನರ್ ನಮ್ಮ ಮನೆಗೆ ಬಂದಾಗ ನೀನ್ ಯಾಕೆ ಬಂದಿದ್ಯಾ ನಮ್ಮ ಮನೆಗೆ ಅಂತ ಕೇಳಲಾಗಿದೆ. ನೋಡಿ, ಪ್ರಕೃತಿಯಲ್ಲಿ ಹಾವಿನ ಪಾತ್ರ ಬಹಳ ದೊಡ್ಡದು. ನೀವೇ ನೋಡಿರೋ ಹಾಗೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಇಲಿಗಳು 30-40% ಹಾಳು ಮಾಡ್ತಾ ಇದೆ. ಅಂತ ಇಲಿಗಳನ್ನ ಕಾಗಿ, ಗೂಬೆ, ಬೆಕ್ಕು, ಮುಂಗ್ಸು, ಉಡ ಎಲ್ಲ ತಿನ್ಬೋದು. ಯಾವಾಗ ಅಂದ್ರೆ ಆ ಇಲಿಗಳು ಬಿಲದಿಂದ ಹೊರಗಡೆ ಬಂದಾಗ. ಆದ್ರೆ ಈ ಹಾವುಗಳು ತನ್ನ ಚಾಕಚಕ್ಯತೆಯಿಂದ ಇಲಿಗಳ ಬಿಲಕ್ಕೆ ನುಗ್ಗಿ ಇಲಿಗಳನ್ನು ನಿಮಗೆ ಆಹಾರ ರಕ್ಷಣೆ ಮಾಡ್ತಾ ಇದೆ. ಅದರಿಂದ ಪ್ರಕೃತಿಯಲ್ಲಿ ಹಾವಿನ ಪಾತ್ರ ಬಹಳ ದೊಡ್ಡದು. ಸೊ ಹಾವು ನಮ್ಮ ಜಾಗಕ್ಕೆ ಬಂತು ಅಂತ ನಾವು ಅಂತೀವಿ. ಅಂದ್ರೆ ಅದು ಜಾಗಕ್ಕೆ ಅದು ಸ್ವಸ್ಥಾನಕ್ಕೆ ಬಂದಿದೆ. ಅದು ಬರೋದು 3 ಕಾರಣಕ್ಕೆ ಬರುತ್ತೆ. ಒಂದು, ಟೆಂಪರೇಚರ್. ಹಾವು ಶೀತರಕ್ತ ಪ್ರಾಣಿ. ಇದಕ್ಕೆ ನಮ್ಮ ತರ ಬೆವರಿನ ಗ್ರಂಥಿಗಳಿಲ್ಲ. ತುಂಬಾ ಬಿಸಿಲಿದ್ದಾಗ ತಣ್ಣಗಿರಿಗೆ ಹಾಕ್ಬರುತ್ತೆ, ತುಂಬಾ ತಣ್ಣಗಿದ್ದಾಗ ಬೆಚ್ಚಗಿರಿಗೆ ಹಾಕಿ ಬರುತ್ತೆ. ಎರಡನೇದು, ಆಹಾರವನ್ನ ಹುಡ್ಕೊಂಡ್ ಬರುತ್ತೆ. ಇಲಿ, ಕಪ್ಪೆ, ಹೆಂಟೆಗೊದ್ದ ಹಾವುಗಳನ್ನ ತಿನ್ನಕ್ ಬರುತ್ತೆ. ಮೂರನೇದು, ನೀರು ಕುಡಿಯಕ್ ಬರುತ್ತೆ. ಅದು ಆಹಾರ ಸೇವನೆ ಆದ್ಮೇಲೆ, ಟೆಂಪರೇಚರ್ ಅಡ್ಜಸ್ಟ್ ಆದ್ಮೇಲೆ, ನೀರು ಕುಡಿದ್ಮೇಲೆ ತನ್ನ ಸ್ವಸ್ಥಾನಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಹಾವು ನಿಮ್ಮ ಮನೆ ಒಳಗಡೆ ಬಂದಾಗ ನೀವು ಬಾಗಿಲು ತಕೊಂಡು ಕೂತಿರ್ತೀರಾ, ಆ ಸಮಯದಲ್ಲಿ ಹಾವು ನಿಮ್ಮ ಮನೆ ಒಳಗೆ ಬಂದ್ಬಿಡುತ್ತೆ. ನೀವೇನ್ ಮಾಡ್ಬೇಕಾಗ? ಪ್ಯಾನಿಕ್ ಆಗ್ಬೇಡಿ. ಮೇನ್ ಡೋರ್ ಒಳಗಡೆ ಹೋದಾಗ ಅದು ರೂಮ್ಗೆ ಹೋಯ್ತೋ, ಅಡಿಗೆ ಮನೆಗೆ ಹೋಯ್ತೋ, ಬಚ್ಚೆ ಮನೆಗೆ ಹೋಯ್ತೋ, ಅದ್ರ ಬಾಗಿಲು ಹಾಕೊಂಡು ಹಾವಿನ ಸಂರಕ್ಷಕರನ್ನ ಕರೆಸಿ ಹಿಡಿಸಿ. ನೀವೇನ್ ಮಾಡ್ತೀರಾ? ಮುಖ್ಯ ದ್ವಾರವನ್ನ ಬಾಗಿಲು ಹಾಕೊಂಡು ಹೊರಟೋಗ್ತೀರಾ. ಅವಾಗ ಏನಾಗುತ್ತೆ, ನಮ್ಮನ್ನು ಕರೆಸಿದಾಗ ಒಳಗಡೆ ಅದು ರೂಮ್ಗೆ ಹೋಯ್ತೋ, ಅಡಿಗೆ ಮನೆಗೆ ಹೋಯ್ತೋ, ಬಚ್ಚೆ ಮನೆಗೆ ಹೋಯ್ತೋ, ಬೀರು ಒಳಗಡೆ ಹೋಯ್ತೋ, ಟೇಬಲ್ ಡ್ರಾ ಒಳಗೆ ಹೋಯ್ತೋ ಗೊತ್ತಿಲ್ಲ. ಪ್ರತಿಯೊಂದು ವಸ್ತುಗಳನ್ನ ತಂದು ಹೊರಗಡೆ ಹಾಕಿ ಕೊನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರುತ್ತೆ, ಹಿಡಿಬೇಕು. ನಿಮ್ಗೂ ತೊಂದರೆ, ಯಾಕೆ ತಿರ್ಗಾ ಜೋಡಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಎರಡನೇದು, ದಯವಿಟ್ಟು ಹಿಂದಿನ ಕಾಲದವ್ರು ಏನ್ ಹೇಳ್ತಿದ್ರು ಹೇಳಿ, ನೀವು ಟಾಯ್ಲೆಟ್ಗೆ ಹೋಗೋಕೆ ಮುಂಚೆ ಒಂದು ಬಕೆಟ್ ನೀರು ಹಾಕ್ಬಿಟ್ಟು ಹೋಗಿ ಅಂತಿದ್ರು. ಯಾಕೆಂದ್ರೆ ಆ ಫ್ಲಶ್ ಆಗುತ್ತಲ್ಲ, ಆ ಜಾಗದಲ್ಲಿ ಹಾವು ಸೇರ್ಕೊಂಡಿರುತ್ತೆ, ಅಲ್ಲಿಂದ ಬರ್ಬೋದು. ಸೊ ವಾಷಿಂಗ್ ಏರಿಯಾ ಇರುತ್ತೆ, ಅದು ಪೈಪಿಂದ ಬರ್ಬೋದು. ಅದಕ್ಕೆ ಫಸ್ಟ್ ಒಂದು ಬಕೆಟ್ ನೀರು ಹಾಕ್ಬಿಟ್ಟು ಅಥವಾ ಒಂದು ಚಮ್ ನೀರು ಹಾಕ್ಬಿಟ್ಟು ನೀವು ಟಾಯ್ಲೆಟ್ ಅಲ್ಲಿ ಕೂರೋದು ಒಳ್ಳೇದು. ಸೊ ಹಾವುಗಳು ಬರೋ ಉದ್ದೇಶ 3 ಕಾರಣಕ್ಕೆ. ಯಾವುದೇ ಕಾರಣಕ್ಕೂ ಹಾವು ಸುಮ್ಮನೆ ನಿಮ್ಮ ಮನೆಗೆ ಬರೋದಿಲ್ಲ. ನಾವು ನಮ್ಮ ಜಾಗರೂಕತೆಯಿಂದ ಇದ್ರೆ ಯಾವ ಕಾರಣಕ್ಕೂ ಅದರಿಂದ ತೊಂದರೆ ಆಗೋದಿಲ್ಲ. ಸಾಮಾನ್ಯವಾಗಿ ಹಾವುಗಳು ಕಚ್ಚೋದು VIPs ಯಾರಿಗೂ ಕಚ್ಚೋದಿಲ್ಲ. ಇದು ಬಡ ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಕಚ್ಚುತ್ತೆ. ಏಕೆಂದ್ರೆ ಅವರು ಗದ್ದೆ ಹೊಲಗಳಲ್ಲಿ ಕೆಲಸ ಮಾಡುವಾಗ ಏನೋ ಎತ್ಕೊಳಕ್ ಹೋಗ್ತಾರೆ, ಹುಲ್ಲಿನ ಮೇಲೆ ಕೈ ಹಾಕ್ತಾರೆ, ಹುಲ್ಲು ಕತ್ತರಿಸಕ್ ಹೋಗ್ತಾರೆ. ಆ ಸಮಯದಲ್ಲಿ ಅವ್ರ ಕೈ ಕಚ್ಚುತ್ತೆ. ಈ ನಮ್ಮ ಗಾರೆ ಕಚ್ಚೋರು ಅವರು ಇಟ್ಟಿಗೆ ಎತ್ತಕ್ ಹೋಗ್ತಾರೆ, ಕಬ್ಬಣ ಎತ್ತಕ್ ಹೋಗ್ತಾರೆ, ಸಿಮೆಂಟ್ ಮೂಟೆ ಎತ್ತಕ್ ಹೋಗ್ತಾರೆ. ಅದೇ ಕೆಳಗಡೆ ಹಾವು ಸೇರ್ಕೊಂಡಿರುತ್ತೆ. ಅವಾಗ ನಿಮ್ಗೆ ತೊಂದರೆ ಆಗ್ಬೋದು. ಸೊ ನಾವು ನಮ್ಮ ಜಾಗರೂಕತೆಯಿಂದ ಇದ್ರೆ ಖಂಡಿತವಾಗ್ಲೂ ಯಾವ ಹಾವಿನಿಂದನೂ ಅನಾಹುತ ಆಗಲ್ಲ. ಈಗ ನೋಡಿ, ನಿಮ್ಗೆ ಆರಕ್ಷಕರು ಹೇಳ್ತಾರೆ, ಶಿರಸ್ತ್ರಾಣವನ್ನ ನಿಮ್ಗೆ ತಲೆಗೆ ಹಾಕೊಳ್ಳಿ. ಯಾಕೆಂದ್ರೆ ಅದ್ ಹಾಕೊಂಡ್ರೆ ಅವಾಯ್ಡ್ ಮಾಡ್ಬೋದು, ತಲೆಗೆ ಏಟ್ ಬೀಳೋದು ಅವಾಯ್ಡ್ ಮಾಡ್ಬೋದು. ನಾವೇನ್ ಮಾಡ್ತೀವಿ, ಆ ಕಾನೂನು ಉಲ್ಲಂಘನೆ ಮಾಡಿ ಹೆಲ್ಮೆಟ್ ತೆಗೆದು ಫಾಸ್ಟ್ ಆಗಿ ಹೋಗ್ತೀವಿ, ಹಂಪಾರಿಸಿ ಬಿದ್ದಾಗ ತಲೆಗೆ ಏಟ್ ಬೀಳ್ ಸತ್ತೋಗ್ಬಿಡ್ತಾರೆ. ಅದೇ ತರ ಎಚ್ಚರಿಕೆಯಿಂದ ಇದ್ರೆ ಖಂಡಿತವಾಗ್ಲೂ ನಮ್ಮ
ಜೀವನದಲ್ಲಿ ಈ ಹಾವುಗಳಿಂದ ಯಾವ ತೊಂದರೆನೂ ಆಗಲ್ಲ ಅಂತ ನಾನು ಹೇಳ್ತೀನಿ. ಈಗ ಹಾವು ಕಚ್ಚಿದಾಗ ಮೊದಲು ಮಾಡ್ಬೇಕಾದಂತ ಕೆಲಸ ಯಾವುದು? ಈಗ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಕೈಗೆ ಬಟ್ಟೆ ಕಟ್ಬಿಡ್ತಾರೆ, ಮತ್ತೆ ಆ ಜಾಗದಿಂದ ಮೇಲ್ಭಾಗಕ್ಕೆ ಫುಲ್ ಟೈಟ್ ಆಗಿ ಬಟ್ಟೆಯಿಂದ ಕಟ್ಬಿಡ್ತಾರೆ. ಸೊ ಅವಾಗೆಲ್ಲೂ ರಕ್ತ ಸಂಚಲನೆ ಆಗಲ್ಲ ಅಂತ ಹೇಳ್ತಾರೆ. ಹಾವು ಕಚ್ಚಿದಾಗ ಫಸ್ಟ್ ಏನ್ ಮಾಡ್ಬೇಕು? ಸಾಮಾನ್ಯವಾಗಿ ಹಾವು ಕಚ್ಚಿದಾಗ ಮೊದಲು ಗಾಬರಿ ಆಗ್ಬಾರ್ದು. ಎರಡನೇದು, ಯಾವುದೇ ಕಾರಣಕ್ಕೂ ಬ್ಲೇಡಲ್ಲಿ ಕುಯ್ಬಾರ್ದು, ದಾರ ಕಟ್ಟಬಾರ್ದು, ಬಾಯಿಂದ ಎಳಿಬಾರ್ದು. ನೀವೇನ್ ಮಾಡ್ಬೇಕು ಅಂದ್ರೆ ಹಾವು ಕಚ್ಚಿದ್ರೆ ಫಸ್ಟ್ ಕಚ್ಚಿರ್ತಕ್ಕಂಥ ಜಾಗವನ್ನು ಸಾಬೂನಿನ ನೀರು ಡೆಟಾಲ್ ಅಲ್ಲಿ ತೊಳಿಬೇಕು. ಆ ಭಾಗವನ್ನು ಅಲ್ಲಾಡಿಸಬಾರ್ದು. ಜೊತೆಗೆ ಆದಷ್ಟು ಬೇಗ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸ್ಬೇಕು. ಕುಡಿಯಕ್ಕಾಗ್ಲಿ ತಿನ್ನಕ್ಕಾಗ್ಲಿ ಏನೂ ಕೊಡಬಾರ್ದು. ಯಾಕಂದ್ರೆ ಹಾವಲ್ಲಿ 2 ತರ ವಿಷ ಇದೆ. ಒಂದು ನ್ಯೂರೋಟಾಕ್ಸಿನ್ ಅಂತ, ಒಂದು ಹಿಮೋಟಾಕ್ಸಿನ್ ಅಂತ. ಕಟ್ಟಾವು ಮತ್ತೆ ನಾಗರಾವು ಕಚ್ಚಿದ್ರೆ ಮನುಷ್ಯನ ನರಮಂಡಲದ ಮೇಲೆ ಕೆಲಸ ಮಾಡುತ್ತೆ, ಅದಕ್ಕೆ ನಾವು ನ್ಯೂರೋಟಾಕ್ಸಿನ್ ಅಂತ ಕರಿತೀವಿ. ಮಂಡಲ್ ಹಾವು ಕಚ್ಚಿದ್ರೆ ಮನುಷ್ಯನ ಬ್ಲಡ್ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತೆ, ಅದಕ್ಕೆ ಹಿಮೋಟಾಕ್ಸಿನ್ ಅಂತ ಕರಿತೀವಿ. ನೀವು ಹಾವು ಕಚ್ಚಿದಾಗ ಬಿಗಿಯಾಗಿ ದಾರ ಕಟ್ಬಿಟ್ರೆ ಇಲ್ಲಿಂದ ಇಲ್ಲಿಗೆ ರಕ್ತದ ಚಲನೆ ಆಗೋದಿಲ್ಲ. ಡಾಕ್ಟರ್ ಏನ್ ಮಾಡ್ತಾರೆ, ಇದು ಸೊಲ್ಲೇಟಸ್ ಗ್ಯಾಂಗ್ರೀನ್ ಆಗ್ಬಿಡುತ್ತೆ. ಈ ಭಾಗವನ್ನು ಡಾಕ್ಟರ್ ಆಂಪ್ಲಿಟ್ ಮಾಡ್ಬಿಡ್ತಾರೆ, ತೆಗೆದಾಕ್ಬಿಡ್ತಾರೆ. ಎರಡನೇದು, ನೀವು ಬ್ಲೇಡಲ್ಲಿ ಕಟ್ ಮಾಡ್ತೀರಾ, ಕಟ್ ಮಾಡಿದಾಗ ಮುಖ್ಯ ನರಗಳು ಕಟ್ ಆಗ್ಬಿಟ್ರೆ ಮನುಷ್ಯ ಹಾವು ಕಚ್ಚಿರೋದಕ್ಕಿಂತ ಹೆಚ್ಚಿಗೆ ರಕ್ತ ಹೋಗಿ ಸತ್ತೋಗ್ಬಿಡ್ತಾನೆ. ಮೂರನೇದು, ಬಾಯಿಂದ ಎಳೆಯಕ್ ಹೋಗ್ತೀರಾ ಫಿಲಮ್ ಅಲ್ಲಿ ನೋಡ್ಕೊಂಡ್ಬಿಟ್ಟು, ಹೀರೋಯಿನ್ ಕಚ್ಚಿದ್ರೆ ಹೀರೋ ತೆಗಿತಾನೆ, ಹೀರೋ ಕಚ್ಚಿದ್ರೆ ಹೀರೋಯಿನ್ ತೆಗಿತಾಳೆ. ನೀವೇನು ಅಪ್ಪಿತಪ್ಪಿ ಹತ್ರ ತೆಗಿಯಕ್ ಹೋದಾಗ ಒಳಗಡೆ ಅಲ್ಸರ್ ಇದ್ರೆ, ಒಳಗಡೆ ಹುಣ್ಗಳಿದ್ರೆ ಆ ವ್ಯಕ್ತಿ ತೊಂದರೆ ಆಗುತ್ತೆ. ದಯವಿಟ್ಟು 3 ಮಾಡಬೇಡಿ. ನೀರು ಕುಡಿಸ್ಬೇಡಿ, ಆಹಾರ ತಿನ್ಸ್ಬೇಡಿ. ಆದಷ್ಟು ಬೇಗ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆ ಕರ್ಕೊಂಡು ಸೇರಿಸಿದ್ರೆ ಖಂಡಿತ ಉಳಿಸ್ಕೋಬಹುದು. ಎಲ್ಲಾ ಆಸ್ಪತ್ರೆಯಲ್ಲೂ ಹಾವು ಕಚ್ಚಿದ್ರೆ ಪ್ರತಿ ವಿಷಯ ಸಿಗ್ತಾ ಇದೆ. ಜೊತೆಗೆ ಇವತ್ತಿನ ವಾಹನ ಸೌಲಭ್ಯಗಳು ಚೆನ್ನಾಗಿರೋದ್ರಿಂದ ಆದಷ್ಟು ಬೇಗ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದು. ಒಂದು ಅರ್ಧ ಗಂಟೆ ಒಳಗೆ ಕರ್ಕೊಂಡೋದ್ರೆ ಭಾರಿ ಒಳ್ಳೇದು. ಇನ್ನೂ ಬೇಗ ಕರ್ಕೊಂಡೋದ್ರೆ ಇನ್ನೂ ಒಳ್ಳೇದು. ಖಂಡಿತವಾಗ್ಲೂ ಆ ವ್ಯಕ್ತಿನ ನಾವು ಉಳಿಸ್ಕೊಬಹುದು. ಈಗ ಹಾವು ಕಚ್ಚಿದಾಗ ನಾಟಿ ವೈದ್ಯರ ಹತ್ರ ಹೋಗೋದು ಒಳ್ಳೇದಾ ಅಥವಾ ಡಾಕ್ಟರ್ ಹತ್ರ ಹೋಗೋದು ಒಳ್ಳೇದಾ? ನಾನ್ ಹೇಳೋದೇನಂದ್ರೆ, ನಾಟಿ ವೈದ್ಯರ ಹತ್ರ ಹಿಂದಿನ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಂಗ್ಲಿಷ್ ಮೆಡಿಸಿನ್ ಬರೋಕ್ಕೂ ಮುಂಚೆ ಇದ್ದಿದ್ದೇ ಆಯುರ್ವೇದ. ಇವತ್ತು ಬಂದು ಇಂಗ್ಲಿಷ್ ಮೆಡಿಸಿನ್ ನಮ್ಮ ದೇಶದ ಆಯುರ್ವೇದವನ್ನೆಲ್ಲ ತಿನ್ಕೊಂಡ್ಬಿಟ್ಟಿದೆ. ಸೊ ಹಿಂದೆ ಇದ್ರು ಆಯುರ್ವೇದಿಕ್ ಮೆಡಿಸಿನ್ ಕೊಡೋರೆಲ್ಲ ಇದ್ರು. ಇವಾಗ ಕಮ್ಮಿ ಆಗ್ತಾ ಇದಾರೆ. ಹಾವು ಕಚ್ಚಿರೋ ಔಷಧಿ ಕೂಡ ಕಮ್ಮಿ ಆಗ್ತಾರೆ. ಜೊತೆಗೆ ಅವ್ರು ಊರಲ್ಲಿ ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ಅವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ನಾವು ಉಳ್ಕೋಬೇಕು ಅಂದ್ರೆ ಹತ್ತಿರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿದ್ರೆ ಖಂಡಿತವಾಗ್ಲೂ ನಾವು ಅವ್ರನ್ನ ಉಳಿಸ್ಕೊಬಹುದು. ಆಮೇಲೆ ಇನ್ನೊಂದು ಮುಖ್ಯವಾದದ್ದೇನು ಅಂದ್ರೆ, ಈಗ ಹಳ್ಳಿ ಕಡೆ ಎಲ್ಲ ಈಗ್ಲೂ ಪದ್ಧತಿ ಏನಿದೆ ಏನಂತಂದ್ರೆ, ಹಾವು ಕಚ್ಚಿದ್ರೆ ಸೊ ಅವತ್ತು ಇಡೀ ರಾತ್ರಿ ಅವರು ನಿದ್ರೆ ಮಾಡಬಾರ್ದು, ಎಚ್ಚರವಾಗಿ ಇರಬೇಕು, ಇಲ್ಲಾಂದ್ರೆ ಮೈಗೆ ವಿಷ ಹತ್ಬಿಡುತ್ತೆ ಅಂತಾರೆ. ಸೊ ಅದು ನಿಜಾನ? ಹೇಗೆ ಏನಾಗುತ್ತೆ ಅಂದ್ರೆ, ಈ ಹಾವುಗಳಿಗೆ ನರ್ವಸ್ ಸಿಸ್ಟಮ್ ಮೇಲೆ ಕೆಲಸ ಮಾಡೋದ್ರಿಂದ ನಿದ್ದೆ ಬಂದೇ ಬರುತ್ತೆ. ಅವ್ನ್ ಬದುಕಿದಾನೋ ಇಲ್ವೋ ಅಂತ ಗೊತ್ತಿರಲ್ಲ. ಕೋಮಾಗ ಹೋಗಕ್ ಬಿಡಲ್ಲ. ಅಲ್ಲಾಡ್ಸಿ 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 ಎಬ್ಬಿಸ್ತಾ ಇರ್ತಾರೆ. 24 ಗಂಟೆ ನಿದ್ದೆ ಮಾಡಕ್ ಬಿಡಬಾರ್ದು ಅಂತಾರೆ. ನಿದ್ದೆ ಮಾಡದಿರಕ್ಕಾಗಲ್ಲ, ಯಾಕಂದ್ರೆ ಡ್ರೌಸಿನೆಸ್ ಬಂದೇ ಬರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಇನ್ ಕೆಲವ್ರು ಏನ್ ಮಾಡ್ತಾರೆ, ವಿಷ ಹತ್ತಿದೆಯಲ್ಲ ಅಂತ ಮೆಣಸಿನ್ಕಾಯಿ ತಿನ್ನಿಸ್ತಾರೆ. ಮೆಣಸಿನ್ಕಾಯಿ ಖಾರ ಇದೆ ಅಂದ್ರೆ ವಿಷ ಹತ್ತಿಲ್ಲ ಅಂತ, ಖಾರ ಇಲ್ಲ ಅಂದ್ರೆ ವಿಷ ಹತ್ತಿದೆ ಅಂದ್ರೆ, ಖಾರ ಹತ್ತಿಲ್ಲ ಅಂದ್ರೆ ಟೇಸ್ಟ್ ನರ್ವಸ್ ಸಿಸ್ಟಮ್ ಮೇಲೆ ಕೆಲಸ ಮಾಡಿದ್ರೆ ಟೇಸ್ಟ್ ಬರ್ಸ್ ಎಲ್ಲ ಸತ್ತೋಗ್ಬಿಡುತ್ತೆ, ಅವಾಗ ವಿಷ ಹತ್ತಿದೆ ಅಂತ ಆತರ ಕಂಡು ಹಿಡಿತಾ ಇದ್ರು ಅವ್ರು ಹಿಂದಿನ ಕಾಲದಲ್ಲಿ. ಬ್ರಿಲಿಯಂಟ್ಸ್. ಸೊ ನಾ ಹೇಳೋದೇನಂದ್ರೆ, ನಿದ್ದೆ ಈಗ ಆಂಟಿ ಸ್ನೇಕ್ ವೆನಮ್ ಕೊಟ್ರೆ ನಿದ್ದೆ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಇದೇನಾಗುತ್ತೆ ಅಂದ್ರೆ, ಹಳ್ಳಿಗಳ ಕಡೆ ಆಯುರ್ವೇದಿಕ್ ಮೆಡಿಸಿನ್ ಕೊಡೋದ್ರಿಂದ ಅವನ್ನ ನಿದ್ದೆ ಮಾಡಕ್ ಬಿಡಲ್ಲ. ಇವಾಗ ಹಾವು ಹಾಲು ಕುಡಿಯುತ್ತಾ? ಹಾವಿನ ಆಹಾರ ಹಾಲಲ್ಲ, ಹಾವು ಮಾಂಸಾಹಾರಿ ಪ್ರಾಣಿ. ತನ್ನ ಗಾತ್ರಕ್ಕೆ ತಕ್ಕಂತೆ ಹಲ್ಲಿ, ಇಲಿ, ಕಪ್ಪೆ, ಎಂಟೆಗೊದ್ದ, ಹಾವುರಾಣಿ, ಪುಟ್ಟ ಪುಟ್ಟ ಪ್ರಾಣಿಗಳು ಹಾಗೂ ಪುಟ್ಟ ಪುಟ್ಟ ಪಕ್ಷಿಗಳನ್ನು ನುಂಗಿ ತನ್ನ ಜೀವನ ಸಾಗಿಸುತ್ತೆ. ಈಗ ಹಾವುಗಳ ಬಗ್ಗೆ ಮುಖ್ಯವಾಗಿ ನಾವು ತಿಳ್ಕೊಬೇಕಾದಂತ ಏನು ವಿಚಾರ ಏನಂದ್ರೆ, ಹಾಲು ಕುಡಿಯಲ್ಲ, 12 ವರ್ಷ ದ್ವೇಷ ಸಾಧಿಸಲ್ಲ, ಹಾವಿನ ತಲೆಯಲ್ಲಿ ಮಣಿ ಬರಲ್ಲ, ಹಾವು ಪುಂಗಿ ಊದಿದ್ರೆ ಬರಲ್ಲ, ಹಾವು ನಿಧಿಯನ್ನ ಕಾಯಲ್ಲ. ಇದೆಲ್ಲ ತಪ್ಪು ಕಲ್ಪನೆಗಳು. ಹಾವು ಒಂದು ಬಹಳ ಸುಂದರವಾದ ಪ್ರಾಣಿ. ವಿಧ ವಿಧ ಗಾತ್ರಗಳಲ್ಲಿದೆ, ವಿಧ ವಿಧ ಬಣ್ಣಗಳಲ್ಲಿದೆ. ಜೊತೆಗೆ ನಮ್ಮ ಭಾರತ ದೇಶದಲ್ಲಿ 275ಕ್ಕೂ ಹೆಚ್ಚು ಜಾತಿ ಹಾವಿದೆ. ಪ್ರಪಂಚದಾದ್ಯಂತ ತಗೊಂಡ್ರೆ 3200ಕ್ಕೂ ಹೆಚ್ಚು ಜಾತಿ ಹಾವುಗಳಿದೆ. ಆ ಪ್ರಭೇದಗಳಿದೆ. ಆ ಪ್ರಭೇದಗಳನ್ನ ನೋಡಕ್ಕೆ ಖುಷಿ ಆಗುತ್ತೆ. ಸೊ ಎಲ್ಲಾ ಜಾತಿ ಹಾವಲ್ಲೂ ವಿಷ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಬಿಗ್ 4 ವೆನಮಸ್ ಸ್ನೇಕ್ ಅಂದ್ರೆ 4 ಅತಿ ಮುಖ್ಯ ವಿಷಪೂರಿತ ಹಾವುಗಳು: ನಾಗರ ಹಾವು, ಮಂಡಲದ ಹಾವು, ರಕ್ತಮಂಡಲ, ಕಟ್ಟಾವು. ಈ 4 ಬಿಟ್ರೆ ಹಂಪ್ನೋಸ್ ಪಿಟ್ ವೈಪರ್, ಬ್ಯಾಂಬೂ ಪಿಟ್ ವೈಪರ್, ಮಲ್ಬಾರ್ ಪಿಟ್ ವೈಪರ್, ಇದ್ರಲ್ಲೆಲ್ಲ ಸ್ವಲ್ಪ ಮೈಲ್ಡ್ ವೆನಮಸ್ ಸ್ನೇಕ್ ಇರುತ್ತೆ. ಸೊ ಸೆಮಿ ವೆನಮಸ್ ಅಷ್ಟೇ. ಸೊ ನಾನ್ ಹೇಳೋದಿಷ್ಟೇ,
ನೀವು ಅದನ್ನ ಕೆಣಕಿದ್ರೆ ಮಾತ್ರ ನಿಮಗೆ ತೊಂದರೆ ಕೊಡುತ್ತೆ. ಅದಕ್ಕೆ ಸುಮ್ಮನಿದ್ದರೆ ನೀವು ಕಚ್ಚುವುದಿಲ್ಲ ನಾನು ಅಂತ. ನೀವು ಅದಕ್ಕೆ ತೊಂದರೆ ಕೊಟ್ರೆ ಮಾತ್ರ ಅದು ನಿಮಗೆ ತೊಂದರೆ ಕೊಡುತ್ತೆ. ಆಮೇಲೆ ಈಗ ಫಿಲಮ್ ಅಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಈಗ ಹಾವಿಗೆ ಆದಂತ ಅದರದೇ ಆದಂತ ಒಂದು ಭಾಷೆ ಇರುತ್ತೆ. ಸೊ ಅದ್ರಲ್ಲಿ ಮಾತಾಡಿಸಿದ್ರೆ ಹಾವು ನಮ್ಗೆ ಫ್ರೆಂಡ್ಲಿ ಆಗುತ್ತೆ. ಈ ರೀತಿ ಒಂದಷ್ಟು ಫಿಲಮ್ಗಳಲ್ಲೂ ತೆಗ್ದಿದ್ದಾರೆ. ಸೊ ಅದು ನಿಜಾನ, ಹಾವುಗಳು ಫ್ರೆಂಡ್ಲಿ ಆಗುತ್ತಾ? ಯಾವ ಹಾವು ಪೆಟ್ಸ್ ಆಗಕ್ ಸಾಧ್ಯ ಇಲ್ಲ. ಹಾವಿಗೆ ಕಿವಿನೇ ಇಲ್ಲ, ಕಣ್ಣು ಮಂಜ ಕಾಣುತ್ತೆ. ನಾವೆಲ್ಲ ಆಬ್ಜೆಕ್ಟ್ ತರ ಕಾಣ್ತೀವಿ. ನಾವೇ ಒಂದು ಆಬ್ಜೆಕ್ಟ್ ತರ ಕಾಣುವಾಗ ನಮ್ ಕೈಲಿ ರೇಖೆ ಮತ್ತೆ ಮಚ್ಚರಿಕೆ ಗೊತ್ತಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಹಾವು ಪೆಟ್ಸ್ ಆಗಲ್ಲ, ಅದಕ್ಕೆ ಭಾಷೆ ಗೊತ್ತಾಗಲ್ಲ. ಇವಾಗ ನೀವು ಸಾಕಷ್ಟು ಇದು ಸಾವಿರಾರು ಹಾವುಗಳನ್ನ ಈವರೆಗೆ ರಕ್ಷಣೆ ಮಾಡಿದಿರ. ಸೊ ನಿಮ್ಗೆ ಈಗ ಹಾವು ಕಚ್ಚಿದೆಯಾ, ಒಂದು ಸಂದರ್ಭ, ಒಂದು ಕಠಿಣ ಸಂದರ್ಭ ಅಂತ ಎಂತವ್ರಿಗೂ ಜೀವನದಲ್ಲಿ ಬರುತ್ತೆ. ಸೊ ಅಂತ ಕಠಿಣ ಸಂದರ್ಭ, ಹೌದು ನನ್ಗೇನೇನು ಅನಾಹುತ ಆಗೋ ಸಾಧ್ಯತೆ ಇದೆ ಅಂತ ಒಂದು ಅನುಭವ ಹಂಚ್ಕೋಬೋದು. ನನಗೂ 4 ಬಾರಿ ಹಾವು ಕಚ್ಚಿದೆ. ನಾನು ಮೈಸೂರಿನ KRS ಅಡ್ಮಿಟ್ ಆಗಿದ್ದೆ. ಅಲ್ಲಿ ಡಾಕ್ಟರ್ ಶೇಖರ್, ಡಾಕ್ಟರ್ ವೀರಣ್ಣಗೌಡ, ಡಾಕ್ಟರ್ ಪದ್ಮನಾಭನ್, ಡಾಕ್ಟರ್ ಜೋಶಿ ಇವರೆಲ್ಲ ಔಷಧಿ ಕೊಟ್ಟು ಉಳಿಸಿದ್ದಾರೆ. ಸೊ ನನಗೂ, ನಾನೇನು ದೇವರಲ್ಲ, ನಾನು ಮನುಷ್ಯನೇ. ನನ್ನಿಂದ ಮಿಸ್ಟೇಕ್ ಅಲ್ಲಿ ಬೇಕಾದಷ್ಟು ಮಿಸ್ಟೇಕ್ ಆಗಿದೆ. ಹಾಗೆ ಏನ್ ಗೊತ್ತಿಲ್ಲ ನಾವು ರಕ್ಷಣೆ ಮಾಡ್ತೀವಿ ಅಂತ. ಆದ್ರೂ ಆತ್ಮರಕ್ಷಣೆಗೋಸ್ಕರ ಅದೇನ್ ಮಾಡುತ್ತೆ, ಕಚ್ಚುತ್ತೆ. ನಮ್ದು ಓವರ್ ಕಾನ್ಫಿಡೆನ್ಸ್ ಇರ್ಬೋದು ಅಥವಾ ದುರಹಂಕಾರ ಇರ್ಬೋದು, ಆ ಟೈಮಲ್ಲಿ ಕಚ್ಚಿರ್ಬೋದು. ಸೊ ನಾ ಹೇಳೋದಿಷ್ಟೇ, ಕಠಿಣ ಹಾವು ಹಿಡಿಯೋದೇ ಕಠಿಣ ಕೆಲಸ. ಯಾಕಂದ್ರೆ ಎಲ್ರಿಗೂ ಈಸಿಯಾಗಿ ಕಾಣುತ್ತೆ, ಇಟ್ಕೊಂಡು ಒಳಗಾಕೊಂಡು ಹೋಗ್ತೀವಿ, ಈಸಿಯಾಗಿ ಕಾಣುತ್ತೆ. ಹಾವು ಹಿಡಿಯೋರ್ಗೆ ಈಸಿಯಾಗಿ ಕಾಣುತ್ತೆ, ನೋಡೋರ್ಗೂ ಈಸಿಯಾಗಿ ಕಾಣುತ್ತೆ, 2 ನಿಮಿಷಕ್ಕೆ ಬಂದು ಇಟ್ಕೊಂಡು ಹೋಗ ಅಂತ. ಬಟ್ ಅದಕ್ಕೆ ಅನಾಹುತ ಆದಾಗ್ಲೇ ಅದ್ರದ್ದು ಪರಿಣಾಮ ಗೊತ್ತಾಗೋದು. ನಾ ಎಲ್ಲ ರೆಸ್ಕ್ಯೂಸ್ ಕೇಳೋದಿಷ್ಟೇ, ಹಾವಿನ ಸಂರಕ್ಷಣೆ ಮಾಡಿ, ಎಲ್ಲ ಖುಷಿಯಾಗಿ ಮಾಡಿ, ಆದ್ರೆ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳ್ತೀನಿ. ಈಗ ಹೊಸದಾಗಿ ಈಗ ಉರಗ ಸಂರಕ್ಷಕರು ಬರಬೇಕು, ಇದ್ರ ಬಗ್ಗೆ ಆಸಕ್ತಿ ಇದೆ ಅನ್ನೋದಾದ್ರೆ ಅವ್ರಗಳಿಗೆ ಏನ್ ಸಜೆಷನ್ ಕೊಡ್ತೀರಾ? ಬೇಕಾದಷ್ಟು ಜನ ಬರ್ತಾ ಇದ್ದಾರೆ, ಬೇಕಾದಷ್ಟು ಜನ ಇದಾರೆ. ಈಗ ಮೊದ್ಲಾದ್ರೆ ಬ್ರಿಲಿಯಂಟ್ ಕೇಸ್ ಜನ ಇದ್ರು. ಇವಾಗ ಅಂತಂದ್ರೆ ನೀವೇ ಹೇಳ್ತಾ ಇರ್ತೀರಿ, ಈಗ ಹಾವು ಹಿಡಿಯೋದು ಅಂತಂದ್ರೆ ಒಂಥರ ಸಾವನ್ನ ಬೆನ್ನ ಕಟ್ಕೊಂಡಂಗೆ. ನಾವು ಬದುಕ್ತೀವಿ, ಸಾಯ್ತೀವಿ ಅನ್ನೋದನ್ನೇ ಮರ್ತು ಬಿಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಹಂಗೆ ಹೊಸದಾಗಿ ಈಗ ನಾನು ಹಾವನ್ನ ಸಂರಕ್ಷಣೆ ಮಾಡ್ಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಬರೋದು ಏನೇ? ಸೊ ನಾನು ಹೇಳೋದಿಷ್ಟೇ, ಬನ್ನಿ ರಕ್ಷಣೆ ಮಾಡಿ, ಆದರೆ ಎಚ್ಚರಿಕೆಯಿಂದ ಮಾಡಿ. ಸೊ ನಾವು ಆಡಿದೀವಿ ಇಲ್ಲ ಅಂತಲ್ಲ, ಕ್ರೇಜ್ ಆಗೋದು ಬೇಡ. ನಾವು ಹಾವು ಹಿಡಿಯುವಾಗ ಕಮ್ಯುನಿಕೇಶನ್ಗೆ ಫೋನೇ ಇರಲಿಲ್ಲ, ಪೇಜರ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಇವೆಲ್ಲ ಕಮ್ಯುನಿಕೇಶನ್ ಚೆನ್ನಾಗಿದೆ. ಇವಾಗ ಏನಾಗಿದೆ, ಸೋಷಿಯಲ್ ಮೀಡಿಯಾ ಬಂದ್ಮೇಲಂತೂ ಸುಮಾರು ಜನ ಸೋಷಿಯಲ್ ಮೀಡಿಯಾಗೋಸ್ಕರ ಸುಮಾರು ಜನ ರೆಸ್ಕ್ಯೂ ಮಾಡೋಕ್ಕೆ ಓಡಾಡ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಜೀವಕ್ಕೆ ನೀವೇ ತೊಂದರೆ ತಂದ್ಕೊತೀರ. ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಖಂಡಿತವಾಗ್ಲೂ ಯಾರಿಗೂ ಅನಾಹುತ ಆಗೋದಿಲ್ಲ. ಕರ್ನಾಟಕದಲ್ಲಿ ಯಾವ್ಯಾವುದು ಅತ್ಯಂತ ವಿಷಕಾರಿ ಹಾವುಗಳಿವೆ? ಬಿಗ್ 4 ವೆನಮಸ್ ಸ್ನೇಕ್ ಹೇಳಿದ್ನಲ್ಲ, ನಾಗರಾವು, ಮಂಡಲ್ದಾವು, ರಕ್ತಮಂಡಲ, ಕಟ್ ಹಾವು. ಮತ್ತೆ ಕಿಂಗ್ ಕೋಬ್ರಾ ಸಿಗುತ್ತೆ, ಅದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗುತ್ತೆ. ಸೀ ಸ್ನೇಕ್ ಇದು ಸಮುದ್ರದಲ್ಲಿ ಸಿಗುತ್ತೆ. ಬನ್ನಿ, ಈಗ ಗೌರ್ಮೆಂಟ್ ಈಗ ರೀಸೆಂಟ್ ಆಗಿ ಒಂದು ಚಿಂತನೆ ನಡೆಸಿತ್ತು. ಏನಂತಂದ್ರೆ ಕಾಳಿಂಗ ಸರ್ಪ ಹಿಡಿಯೋದಕ್ಕೆ ಒಂದು ವಿಶೇಷ ಟಾಸ್ಕ್ ಫೋರ್ಸ್ ನ ಸರ್ಕಾರದಿಂದನೇ ಮಾಡಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ತರಬೇತಿ ಕೊಟ್ಟು ಅವರಿಂದ ಇಡಿಸುವಂತ ಕೆಲಸ ಮಾಡ್ಬೇಕು ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಖಂಡಿತವಾಗ್ಲು ಮಾಡಿದ್ರೆ ಒಳ್ಳೆ ಖುಷಿನೇ ನಮ್ಗೆ. ಯಾಕೆಂದ್ರೆ ನಮಗೆ ಕೆಲಸ ತಪ್ಪುತ್ತೆ, ನಾವು ಆರಾಮಾಗಿರ್ಬೋದು, ನಮ್ಗೆ ಯಾವ್ದು ತೊಂದರೆ ಆಗೋದಿಲ್ಲ. ಖಂಡಿತವಾಗ್ಲು ಅರಣ್ಯ ರಕ್ಷಣೆ ಅವರು ಅರಣ್ಯ ಇಲಾಖೆಯವರೇ ಮಾಡೋದ್ರಿಂದ ನಮಗೂ ಏನು ತೊಂದರೆ ಆಗೋದಿಲ್ಲ. ಬಹಳ ಒಳ್ಳೆ ಅಭಿಪ್ರಾಯ ತಗೊಂಡಿದ್ದಾರೆ, ಮಾಡ್ಲಿ. ಏನಾಗುತ್ತೆ ಅಂದ್ರೆ, ಈಗ ಅವ್ರು ಮಾಡಿದ್ರು ಮಾಡ್ಬೋದು, ಅಥವಾ ನಮ್ಮಂತವ್ರನ್ನೇ ಆ ಕೆಲ್ಸಕ್ಕೆ ಅವ್ರು ಬಳಸ್ಕೋಬಹುದು. ಅರಣ್ಯ ಇಲಾಖೆಯಿಂದನೇ ನಮ್ಮಂತವ್ರಿಗೆ ಒಂದು ID ಕಾರ್ಡ್ ಅದು ಇದು ಕೊಟ್ಬಿಟ್ಟು. ಯಾಕೆಂದ್ರೆ ಇನ್ನೊಂದಾಗುತ್ತೆ, ಹೇಳ್ತೀನಿ ಕೇಳಿ. ಅರಣ್ಯ ಇಲಾಖೆಯಲ್ಲಿ ಪಾಪ ಅವ್ರಿಗೆ ತುಂಬಾ ಕೆಲಸ ಇರುತ್ತೆ. ಈಗ ನೋಡಿ, ಈಗ ಬೇಸಿಗೆ ಶುರು ಆಗ್ತಾ ಇದೆ, ಎಷ್ಟು ಕಷ್ಟ ಇದೆ ಅಂದ್ರೆ ಅವ್ರಿಗೆ RFO, DFO, ACF, DCF, PCCF ಇವೆಲ್ಲ ಎಷ್ಟು ಕಷ್ಟ ಇದೆ ಅಂದ್ರೆ, ಬೇಸಿಗೆ ಬಂದ್ರೆ ಭಯ ಪಡ್ತಾರ ಅವರು. ಯಾವ ಕಾಡಲ್ಲಿ ಬೆಂಕಿ ಬೀಳುತ್ತೋ, ಯಾವ ಟೈಮಲ್ಲಿ ಓಡೋಗ್ಬೇಕು ಅಂತ ಅವ್ರ ಕಷ್ಟ ಯಾವ ತರ ಇದೆ ಅಂದ್ರೆ, ಪಾಪ ನೈಟ್ ಎಲ್ಲ ಫಾರೆಸ್ಟ್ ಅಲ್ಲಿ ಇರ್ತಾರೆ. ಶನಿವಾರ ಭಾನುವಾರಪ್ಪ ಅಟ್ಲೀಸ್ಟ್ ಸಂಸಾರ ಜೊತೆ ಇರ್ಬೋದ್ರ ಅಂತ ವಾಪಸ್ ಅವ್ರ ಊರಿಗೆ ಹೋಗುವಾಗ, ಇನ್ನೇನು ಊರ್ ತಲುಪುವಾಗ ಬೆಂಕಿ ಬಿದ್ಬಿಟ್ರೆ ಅವ್ರ ತಲೆ ಮೇಲೆ ಕೈ ಇಟ್ಕೊಂಡು ತಿರ್ಗಾ ಊಟ ಮಾಡಿದ್ರೆ ತಿಂಡಿ ತಿಂದಲ್ಲಿ ನಿದ್ದೆ ಮಾಡಕ್ ಆಗಲ್ಲ, ತಿರ್ಗಾ ವಾಪಸ್ ಓಡೋಗ್ಬೇಕಾಗುತ್ತೆ ಆ ಬೆಂಕಿ ನೆನ್ಸಕ್ಕೆ. ಅದು ಕಾಡ್ಗಿಚ್ಚು ಎಕ್ಕರೆ ನೂರಾರು ಗಟ್ಲೆ ಬಿದ್ಬಿಡುತ್ತೆ, ಎಂತ ತಲೆನೋವು ಇರುತ್ತೆ. ಆ ಕೆಲ್ಸಗಳೇ ಅವ್ರ ಪಾಪ ತುಂಬಾ ಇರುತ್ತೆ. ಅಂತದ್ರಲ್ಲಿ ಏನಾಗುತ್ತೆ, ಸ್ನೇಕ್ ಕಾಲ್ಸ್ಗಳು ಬರುತ್ತೆ ಅನ್ಕೊಳ್ಳಿ. ಮೈಸೂರ್ಲಿ ನನ್ಗೇನೆ ದಿನಕ್ಕೆ 15-20 ಕಾಲ್ ಬಂದೇ ಬರುತ್ತೆ. ಏರಿಯಾ ವಿಸ್ತಾರ ಆಗ್ತಿದೆ. ಅಂತದ್ರಲ್ಲಿ ಕರ್ನಾಟಕ ರಾಜ್ಯ ಅಂತ ಎಷ್ಟೆಷ್ಟು ಕಡೆ ಹಾವು ಬರುತ್ತೆ. ಅವಾಗ
ಈ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆಗೆಲ್ಲ ಕರೀತಾರೆ, ನಿದ್ದೆಗೆ ಎತ್ಕೊಂಡು ಹೋಗ್ಬೇಕು. ಅವ್ರಿಗೆ ಆ ಫೀಲ್ಡ್ ಬಂದಾಗಲೇ ಕಷ್ಟ ಗೊತ್ತಾಗೋದು, ಎಷ್ಟು ಕಷ್ಟ ಇದೆ ಅಂತ. ಅಕಸ್ಮಾತ್ ಯಾರನ್ನ ಬಂದಾಗ ಅವ್ರಿಗನ್ಸುತ್ತೆ ಈ ಹಾವಿನ ಸಂರಕ್ಷಕರು ಯಾವ ತರ ಕೆಲಸ ಮಾಡ್ತಿದ್ರಪ್ಪ 24 ಗಂಟೆ ಅಂತ. ಎಷ್ಟೋ ಕಡೆ ಹಾವು ಹಿಡಿದ್ರೆ ಥ್ಯಾಂಕ್ಸ್ ಹೇಳೋದಿಲ್ಲ, ನಮ್ನೆಲ್ಲ ಸರ್ಕಾರಿ ಕೆಲಸದವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಅಪ್ಪಿ ತಪ್ಪಿ ಅರಣ್ಯ ಇಲಾಖೆಯವ್ರು ಹಾವು ಹಿಡಿತಾರೆ ಅಂತ ಗೊತ್ತಾಗೋದ್ರೆ ರೋಡಲ್ಲಿ ಹೋಗೋ ಹಾವಿಗೆ, ಬಿಲ್ಲಲ್ಲಿರೋ ಹಾವಿಗೆ ಸುಮ್ನೆ ಕರೀತಾರೆ. ಸುಮ್ನೆ ಕರೆದು ಅಲ್ಲೋಯ್ತು ಇಲ್ಲೋಯ್ತು ಅಂತ ಹುಡುಕಿಸ್ತಾರೆ, ಸಿಗಲ್ಲ. ಆಗ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ನಮ್ಗೆ ಅನುಭವ ಆಗ್ಬಿಟ್ಟಿದೆ. ಅಪ್ಪಿ ತಪ್ಪಿ ಅವ್ರು ಬಂದ್ರೆ ಫೀಲ್ಡ್ ಬಂದು ಇಳಿದ್ರೆ ನಮಗೂ ಸಂತೋಷನೇ, ಅವ್ರಿಗೂ ನಮ್ ಕಷ್ಟಗಳು ಗೊತ್ತಾಗುತ್ತೆ. ಬರ್ಲಿ ಪಾಪ, ನನ್ಗೇನ್ ಬೇಜಾರಿಲ್ಲ, ಅವರು ಖುಷಿಯಾಗಿ ಬರ್ಲಿ, ನಾವು ಜೊತೆಲಿ ಸೇರ್ಕೋತೀವಿ. ಆದ್ರೆ 24 ಗಂಟೆ ಹೆಂಡತಿ ಮಕ್ಕಳ ಜೊತೆ ಮಲ್ಗಕ್ ಬಿಡಲ್ಲ, ಜೊತೆಗೆ ರಾತ್ರಿ ಫಿಲಮ್ಗೆ ಹೋಗಕ್ಕಾಗಲ್ಲ. ಅವರೇ ಹೇಳ್ತಾರೆ, ನಮ್ಮ ಅರಣ್ಯ ಇಲಾಖೆಯವರು ಇನ್ ಮುಂದೆ ಹಾವುಗಳ ರಕ್ಷಣೆ ಮಾಡ್ತಾರೆ, ಬೇರೆ ಯಾರು ಮಾಡೋಗಿಲ್ಲ ಅಂತೇನೆ ಬಂದ್ಬಿಟ್ರೆ ಪಾಪ ಅವ್ರು ಮೊದ್ಲೇ ಕಷ್ಟ ಪಡ್ತಿದಾರೆ. ಇನ್ ಮುಂದೆ ಏನಾಗುತ್ತೆ ಅಂದ್ರೆ ಒಂದ್ ಚಿಕ್ಕ ಹಾವು ನೋಡಿದ್ರು ಕರ್ದೇ ಕರೀತಾರೆ ನಮ್ ಜನ. ಹಾಗೆ ಹೆಂಗೆ ಗೊತ್ತು, ಕೆಲ್ಸ ಮಾಡ್ತಾರೆ ಅಂದ್ರೆ ಮಾಡ್ಸೋದ್ರಲ್ಲಿ ನಂಬರ್ 1 ನಮ್ ಜನಗಳು. ಚೆನ್ನಾಗಿ ಮಾಡಿಸ್ತಾರೆ, ಬಿಡಲ್ಲ. ಅಪ್ಪಿ ತಪ್ಪಿ ಹಿಡಿತಾರೆ ಅಂತ ಗೊತ್ತು. ಸುಮ್ನೆ ಫಾಲ್ಸ್ ಕಾಲ್ ಕೊಡ್ತಾರೆ ಸರ್, ನಮ್ಗೇನೆ ಕೊಡ್ತಾರೆ, ನಮ್ ಫಾಲ್ಸ್ ಕಾಲ್ ಕೊಡ್ತಾರೆ. ಬರ್ತಾನೆ ನೋಡು, ಬಂದೇ ಬರ್ತಾನೆ ಕರಿತಾನೆ ಅಂದ್ಬಿಟ್ಟು ಕರೆದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಇದೆಲ್ಲ ಆಗಿದೆ ನಮ್ಗೆ ರಾತ್ರಿ 12:30 1 ಗಂಟೆಗೆ. ಈಗಲೇ ನೀವೇ ನೋಡಿದೀರ, ನಾಯಿ ಹೆಜ್ಜೆ ಗುರ್ತು ನೋಡ್ಬಿಟ್ಟು ಚಿರ್ತೇದು ಅಂತ ಕರೆದಿರೋ ಪಾಪ ಎಷ್ಟೋ ಕಡೆ ಆಗಿದೆ. ಅವ್ರು ಅಲ್ಲಿಂದ ದೌಡಾಯಿಸ್ಕೊಂಡು ಓಡ್ ಬಂದ್ ನೋಡಿದ್ರೆ ಆ ನಾಯಿ ಹೆಜ್ಜೆ ಗುರ್ತು. ಈ ತರ ಎಲ್ಲ ಮಾಡ್ತಾರೆ. ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ, ನಾವು ಪಡ್ತಿರೋ ಕಷ್ಟ ಸತ್ಯವಾಗ್ಲೂ ನಮಗ್ ಗೊತ್ತು. ಅಪ್ಪಿ ತಪ್ಪಿ ಏನನ್ನ ಸರ್ಕಾರದಿಂದ ನಮ್ಮ ಅರಣ್ಯ ಇಲಾಖೆಯವರಿಗೆ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗೋದ್ರೆ ಪಬ್ಲಿಕ್ಗೆ ಮುಗೀತು, ಅವ್ರ ಕತೆ ಮುಗಿಸ್ಬಿಡ್ತಾರೆ. ಸುಮ್ನೆ ಕರೀತಾರೆ. ದೇವ್ರಣ ಇದಂತ ಸತ್ಯ, ನಾನು ತಮಾಷೆಗೆ ಹೇಳ್ತಿಲ್ಲ, ನಾನು ಇದಕ್ಕೆ ಹೇಳ್ತಿಲ್ಲ. ಸತ್ಯವಾಗ್ಲು ಯಾವ ತರ ಗೋಳೈಕೋತಾರೆ ಅಂದ್ರೆ ಸರ್, ಭಯಂಕರವಾಗಿ ಗೋಳೈಕೋತಾರೆ. ಅವ್ನು ಯಾರೋ ಪಾರ್ಕ್ ಅಲ್ಲಿ ರಿಸರ್ಚ್ ಹೋಗ್ತಾ ಇರ್ತಾನೆ, ಮೋರಿ ಪಕ್ಕ, ಅಲ್ಲೆಲ್ಲ ಹಾವು ಹರ್ಕೊಂಡು ಹೋಗ್ತಿದ್ರೆ ನಮ್ಗೆ ಕಾಲ್ ಮಾಡ್ತಾರೆ, ಸಾರ್ ಬೇಗ ಬನ್ನಿ ನೀವು ಹಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದಿಲ್ಲ, ಮೋರಿಲಿ ಹೋಗ್ತಿದ್ದೆ ಬಂದು ಇಟ್ಕೊಂಡು ಹೋಗಿ ಅಂತಾರೆ. ಈ ತರದಕ್ಕೆಲ್ಲ ಕರೀತಾರೆ ಸರ್. ತುಂಬಾ ತೊಂದರೆ ಆಗ್ಬಿಡ್ತಾವ, ನಿಜವಾಗ್ಲೂ ತೊಂದರೆ ಆಗುತ್ತೆ. ಈಗ ಹುತ್ತದಲ್ಲಿ ಹಾವಿರುತ್ತಾ? ಸೊ ಈಗ ನಾಗರ ಪಂಚಮಿ ದಿನ ಎಲ್ರು ಹುತ್ತಕ್ಕೆ ಹಾಲೇರಿತಾರೆ, ಮತ್ತೆ ಅದಕ್ಕೆ ಮೊಟ್ಟೆ ಹೊಡೆದಾಕ್ತಾರೆ, ಅರಿಶಿನ ಕುಂಕುಮ ಎಲ್ಲಾನು ಹಾಕ್ತಾರೆ. ಸೊ ಹುತ್ತದಲ್ಲಿ ಹಾವಿರುತ್ತಾ ನಿಜವಾಗ್ಲು? ಹುತ್ತದಲ್ಲಿ ಹಾವು ವಾಸ ಮಾಡಲ್ಲ. ಹುತ್ತ ಕಟ್ಟೋದು ಗೆದ್ದಲು ಕಟ್ಟುತ್ತೆ. ಇದು ನ್ಯಾಚುರಲ್ AC ರೂಮ್. ಟೆಂಪರೇಚರ್ ಅಡ್ಜಸ್ಟ್ ಮಾಡ್ಕೊಳಕ್ ಮಾತ್ರ ಹಾವು ಹುತ್ತಕ್ಕೆ ಹೋಗಿರುತ್ತೆ ಹೊರತು ಹಾವು ಹುತ್ತ ಕಟ್ಟೋದಿಲ್ಲ, ಹುತ್ತದಲ್ಲಿ ವಾಸ ಮಾಡೋದಿಲ್ಲ. ಟೆಂಪರೇಚರ್ ಅಡ್ಜಸ್ಟ್ ಮಾಡ್ಕೊಂಡು ಈಚೆ ಬಂದ್ಬಿಡುತ್ತೆ. ಸೊ ಆಮೇಲೆ ಈಗ ಹಾಲೇರಿಯೋದ್ರಿಂದ ಮತ್ತೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡೋದ್ರಿಂದ ಸೊ ಅದಕ್ಕೆ ಏನ್ ಎಫೆಕ್ಟ್ ಆಗುತ್ತೆ? ಏನಾಗುತ್ತೆ ಅಂದ್ರೆ, ಹಾವು ಶೀತರಕ್ತ ಪ್ರಾಣಿ. ನೀವು ಹಾಲು 1-2 ಚಮಚ ಹಾಕಲ್ಲ, ಲೀಟರ್ ಗಟ್ಟಲೆ ಉಯ್ತೀರಾ. ಹುತ್ತ ಮಧ್ಯೆ ತಣ್ಣಗಿರುತ್ತೆ, ಇನ್ನು ತಣ್ಣಗಾಗಿ ಒಳಗಡೆ ಇರ್ತಕ್ಕಂಥ ಹಾವು ನ್ಯೂಮೋನಿಯಾ ಬಂದು ಸಾಕೋಗ್ಬಿಡುತ್ತೆ. ಈಗ ಒಂದ್ ವೇಳೆ ಭೂಮಿ ಮೇಲೆ ಹಾವುಗಳೇ ಇಲ್ಲ ಅನ್ನೋದಾದ್ರೆ ಸೊ ಆಗುವಂತ ಅನುಕೂಲ ಏನು ಅನಾನುಕೂಲ ಏನು? ಈಗ ಯಾರೋ ಒಬ್ರು ವಿಜ್ಞಾನಿ ದೊಡ್ಡವರು ಹೇಳಿದ್ದಾರೆ, ನಮ್ಮ ಭೂಮಿಯಲ್ಲಿ ಜೇನು ಹುಳುಗಳು ಅವನತಿ ಹೊಂದಿ ಜೇನು ಹುಳುಗಳೇ ಇಲ್ಲದೆ ಹೋದ್ರೆ ಅದು ಅವನತಿ ಹೊಂದು 3-4 ವರ್ಷ ಮನುಷ್ಯನ ಜೀವನ ನಡೆಯಲ್ಲ ಅಂತ. ಅಂದ್ರೆ ಪರಾಗ ಸ್ಪರ್ಶಗಳ ಆಗಲ್ಲ. ಅದೇ ತರ ಹಾವುಗಳೇ ಇಲ್ಲ ಅಂದಿದ್ರೆ ನೋಡಿ, ಪ್ರತಿ ಸೃಷ್ಟಿಯಲ್ಲಿ ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಾಣಿ ಸಣ್ಣ ಕೀಟದಿಂದ ಹಿಡಿದು ಪ್ರತಿಯೊಂದಿಂದನೂ ಒಂದಲ್ಲ ಒಂದ್ ರೀತಿ ಪ್ರಕೃತಿಗೆ ಅನುಕೂಲ ಇದೆ. ಹಾವುಗಳು ಇಲ್ಲ ಅಂದಿದ್ರೆ ಇಲಿಗಳ ಸಂತತಿ ಜಾಸ್ತಿ ಆಗೋದು, ಬೇರೆ ಪ್ರಾಣಿಗಳ ಸಂತತಿ ಜಾಸ್ತಿ ಆಗೋದು, ಅಥವಾ ಇನ್ಯಾವುದೋ ಪ್ರಾಣಿಗಳು ಆಹಾರ ಕಳ್ಕೊಳ್ಳೋದು, ಈ ತರ ಆಗಿ ಏರ್ಪೇರ್ ಆಗ್ಬಿಡೋದು. ಜೊತೆಗೆ ನಮ್ಗೆ ಇದರಿಂದ ಆಹಾರ ರಕ್ಷಣೆ ಆಗ್ತದೆ, ಇಲಿಗಳ ಸಂತತಿ ಕಮ್ಮಿ ಆಗ್ತಾ ಇದೆ. ಸೊ ಒಂದಕ್ಕೊಂದು ಬ್ಯಾಲೆನ್ಸ್. ನಿಮ್ಗೆ ಗೊತ್ತು, ಆಹಾರ ಸರಪಣಿ ಕೇಳಿದಿರ, ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ ಮುಂಗ್ಸಿ ಅಥವಾ ಗರುಡ ಗಿಡಗ ತಿನ್ನುತ್ತೆ. ಇದು ನೇಚರ್ ಬ್ಯಾಲೆನ್ಸ್ ಮಾಡಕ್ ಮಾಡೋದು. ಯಾವ ಪ್ರಾಣಿ ಕಮ್ಮಿ ಆದ್ರೂ ಪ್ರಕೃತಿಗೆ ತೊಂದರೆ ಗ್ಯಾರಂಟಿ. ಈಗ ಮೈಸೂರಲ್ಲಿ ಈಗ ಕೋವಿಡ್ ಟೈಮ್ ಅಲ್ಲಿ ಒಂದು ಹಾರುವ ಹಾವು ಅಂತ ಅಂದ್ಬಿಟ್ಟು ಒಂದು ಪತ್ತೆ ಆಗಿತ್ತು. ಸೊ ತಾವೇ ರಕ್ಷಣೆ ಮಾಡಿದ್ರೆ ಅನ್ಸುತ್ತೆ ಅದನ್ನ. ಆ ರೀತಿ ಹಾರುವ ಹಾವುಗಳು ಬಂದಾಗ ಜನಕ್ಕೆ ಏನು ಎಫೆಕ್ಟ್ ಆಗಲ್ಲ ಸರ್? ಹಾರುವ ಹಾವು ಅದಕ್ಕೆ ರೆಕ್ಕೆ ಎಲ್ಲ ಹಾರ್ಕೊಂಡು ಹೋಗಕ್ಕೆ ಅದು ಏರಲ್ಲಿ ಗ್ಲೈಡ್ ಆಗುತ್ತೆ ಅಷ್ಟೇ. ಅದಕ್ಕೆ ಗೋಲ್ಡನ್ ಟ್ರೀ ಸ್ನೇಕ್ ಅಂತ ಕರೀತಾರೆ. ಇದು ಮಲೆನಾಡುಗಳಲ್ಲಿ ವಾಸ ಮಾಡುತ್ತೆ. ಏನಾಗಿದೆ, ಯಾವುದೋ ವಾಹನದಲ್ಲಿ ಯಾವುದೋ ವಸ್ತುಗಳು ಬಂದಾಗ ಅದ್ರಲ್ಲಿ ಬಂದ್ಬಿಡುತ್ತೆ. ಸುಮಾರು ಹಾವುಗಳು ಅದ್ರ ಆಗುತ್ತೆ. ಸೊ ಆವಾಗ ಮಂಚಿನದ್ರಿಂದ ಏನ್ ತೊಂದರೆ, ವಿಷ ಇಲ್ಲ ಅದಕ್ಕೇನು ತೊಂದರೆ ಇಲ್ಲ. ಸೆಮಿ ಮೈಲ್ಡ್ ವೆನಮಸ್ ಸ್ನೇಕ್ ಅದು, ಏನ್ ತೊಂದರೆ ಇಲ್ಲ. ಹಳ್ಳಿಗಳು ತಿನ್ಕೊ ಇವತ್ತು ನಮ್ ಕಡೆ ಯಾವ ತರ
ಬಿಲ್ಲೂರಿ ಯಾವ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಇದೆ ಆ ತರ ಅದು ಓಡಾಡ್ಕೊಂಡಿದೆ. ಮತ್ತೆ ಇನ್ನೊಂದ್ಸಲಿ ಎಲ್ಲೋ ಒಂದ್ ಕಡೆ ನಮ್ಮ RBI ಅವ್ರು ವಿಡಿಯೋ ಮಾಡಿ ಕಳ್ಸಿದ್ರು ವಿಚ್ ಸ್ನೇಕ್ ಇಸ್ ದಿಸ್ ಅಂತ. ಅಲ್ಲೊಂದ್ ಕಡೆ ಒಂದ್ 2-3 ಕಡೆ ಪತ್ತೆ ಆಗಿದೆ ಅದು ಇದೇ ತರ ಯಾವ್ದೋ ವಾಹನಗಳಲ್ಲಿ ಇದ್ರಲ್ಲಿ ಬರುವಾಗ ಬಂದ್ಬಿಡ್ತದೆ. ಅದರಿಂದ ಮನುಷ್ಯನಿಗೆ ಎಫೆಕ್ಟ್ ಇಲ್ಲ. ಇನ್ನೊಂದು ಬಹಳ ಮುಖ್ಯವಾದದ್ದು ಏನಂತಂದ್ರೆ ಹಳ್ಳಿಗಳಲ್ಲಿ ಈಗ್ಲೂ ಜನ ಒಂದು ನಂಬಿರ್ತಕ್ಕಂಥದ್ದು ಏನಂತಂದ್ರೆ ಕೈಯಲ್ಲಿ ಗರುಡ ಮಚ್ಚೆ ಇದ್ರೆ ಹಾವು ಹತ್ರ ಬರಲ್ಲ, ಹಾವು ಕಚ್ಚಲ್ಲ ಅವರಿಗೆ ಅಂತ ಒಂದು ಈಗ್ಲೂ ನಂಬಿಕೆ ಇದೆ ಬಹಳ ಹಳ್ಳಿ ಕಡೆ. So ಅದ್ರ ಬಗ್ಗೆ ಏನ್ ಯಾರ ಕೈಲೂ ಗಡ್ರೇಖೆ ಗಡ್ ಮಚ್ಚೆ ಬರಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವ್ರ ಕಣ್ಣು ಮಂಜ ಕಾಣುತ್ತೆ, ನೀವು ಇಲ್ಲ ಒಂದು ಆಬ್ಜೆಕ್ಟ್ ತರ ಕಾಣ್ತೀವಿ, ನೀವ್ ಯಾವ ಕಲರ್ ಡ್ರೆಸ್ ಹಾಕಿದಾರೆ ಗೊತ್ತಾಗಲ್ಲ. ಸೊ ನಾ ಹೇಳೋದು ಇಷ್ಟೇನೆ, ಅದಕ್ಕೆ ಸ್ನೇಕ್ ಶ್ಯಾಮ್ ಯಾರು ಮೋಹನ್ ಯಾರು ಗೊತ್ತಾಗೋದಿಲ್ಲ. ಸೊ ಅದಕ್ಕೊಂದು ಆಬ್ಜೆಕ್ಟ್ ತರ ಕಾಣ್ತೀವಿ, ನಾವೇ ಒಂದು ಆಬ್ಜೆಕ್ಟ್ ತರ ಕಾಣೋ ನಮ್ ಕೈ ರೇಖೆ ಮತ್ತೆ ಮಚ್ಚೆ ಗೊತ್ತಾಗೋದಿಲ್ಲ. ಹಾಗೆ ರೇಖೆ ಗಡ್ ಮಚ್ಚೆ ಎಲ್ಲ ಸತ್ಯವಾಗ್ಲೂ ಕಂಡಿಡಿಯಕ್ ಸಾಧ್ಯ ಇಲ್ಲ. ಹಾವಿಗೆ ಕಣ್ಣಿದೆಯಾ? ಕಣ್ಣಿದೆ, ಮಂಜ ಕಾಣುತ್ತೆ, ನಾವೊಂದು ಆಬ್ಜೆಕ್ಟ್ ತರ ಕಾಣ್ತೀವಿ.